ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ 1 GB ಡಾಟಾ ಬೇಗನೆ ಖಾಲಿ ಆಗ್ತಿದೆಯಾ? ಹೌದು. ನೀವು ಮೊಬೈಲ್ ಡಾಟಾ ಆನ್ ಮಾಡ್ತಿದ್ದಾಗಲೇ ನಿಮಗೆ ಸ್ವಲ್ಪ ಒಂದು ಅರ್ಧ ಗಂಟೆಯಲ್ಲಿ 50% ಡಾಟಾ ಯೂಸೇಜ್ ಅಂತ ಮೆಸೇಜ್ ಬರ್ತಿದೆಯಾ? ಹಾಗಾದರೆ ನೀವು ಮಾಡಬೇಕಾಗಿರೋದು ಸಿಂಪಲ್ಲಾಗಿ ಸೆಟ್ಟಿಂಗ್ ಹೋಗಿ ಇಲ್ಲಿ ಕೆಲವೊಂದು ಸೆಟ್ಟಿಂಗನ್ನು ನೀವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಏನು ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸೆಟ್ಟಿಂಗನ್ನು ನೀವು ಮಾಡಿದ ನಂತರ ನಿಮ್ಮ ಮೊಬೈಲ್ ನೀವು 1 GB ಡಾಟಾ ಪರ್ ಡೇ ಯೂಸ್ ಮಾಡ್ತಿದ್ರೆ ನೀವು ಎಷ್ಟು ಯೂಸ್ ಮಾಡ್ತೀರಿ ಅಷ್ಟು ಮಾತ್ರ ಖರ್ಚಾಗುತ್ತೆ. ನೀವು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ 1 MB ಕೂಡ ಅಥವಾ 1 KB ಕೂಡ ಖರ್ಚಾಗಲ್ಲ. ನಾನು ಏನು ಸೆಟ್ಟಿಂಗ್ ಹೇಳ್ತೀನಿ ಅದು ನೀವು ಮಾಡಬೇಕಾಗತ್ತೆ. ಈ ಸೆಟ್ಟಿಂಗ್ ಮಾಡಿದ ನಂತರ ನೀವು 1 GB ಡಾಟಾ ಯೂಸ್ ಮಾಡ್ತಿದ್ರೆ ನೀವು ಮೊಬೈಲನ್ನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಸಂಜೆ ತನಕ ನಿಮಗೆ 1 MB ಕೂಡ ಖಾಲಿ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆ ಸೆಟ್ಟಿಂಗ್ ಮಾಡಿದ ನಂತರ ನೀವು ಎಷ್ಟು ಖರ್ಚು ಮಾಡ್ತೀರಿ ಅಷ್ಟು ಮಾತ್ರ ಯೂಸ್ ಆಗುತ್ತೆ. ರಿಮೈನಿಂಗ್ ಎಲ್ಲ ಸೇವ್ ಆಗುತ್ತೆ. ನೀವು ಏನು ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 5 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಯೂಸ್ ಮಾಡ್ತಿದ್ರೆ ನಿಮ್ಮ ಮೊಬೈಲನ್ನು ಈ ಸೆಟ್ಟಿಂಗ್ ನೀವು ಮಾಡಿದ ನಂತರ ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್, ಗೂಗಲ್, ವಾಟ್ಸಪ್ ಏನೇ ಯೂಸ್ ಮಾಡಿದ್ರು ಕೂಡ ಎಷ್ಟೇ ಹೊತ್ತು ಯೂಸ್ ಮಾಡಿದ್ರು ಕೂಡ ನಿಮಗೆ ಎಡಿಷ್ನಲ್ ಆಗಿ ಖರ್ಚಾಗಲ್ಲ MB. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಈ ವಿಡಿಯೋ ನೀವು ಎಂಡ್ ತನಕ ನೋಡಿದ್ರೆ ಖಂಡಿತ ನಿಮಗೆ 1 GB ಡಾಟಾ ನಿಮಗೆ 24 ಗಂಟೆ ಬರುತ್ತೆ. ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಗೈಸ್, ಅದಕ್ಕೂ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವು ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಏನಕ್ಕೆ ಈ ರೀತಿ ಅಂತ ವಿಡಿಯೋ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಪ್ರತಿಯೊಬ್ಬರು ಲೈಕ್ ಮಾಡಿ. ಜೊತೆಗೆ ಹೇಳಬೇಕಂದ್ರೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ತುಂಬ ಮಂದಿ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಅವರ 1 GB ಡಾಟಾ ಬೇಗನೆ ಖಾಲಿ ಆಗ್ತಿದೆ. ಏನಕ್ಕೆ ಅವ್ರಿಗೆ ಗೊತ್ತಿರಲ್ಲ, ಕೆಲವೊಂದು ರಾಂಗ್ ಸೆಟ್ಟಿಂಗಿಂದ ಆ ರೀತಿ ಆಗ್ತಿರುತ್ತೆ. ಹಾಗಾಗಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಜೊತೆಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಎಷ್ಟು GB ಡಾಟಾ ಯೂಸ್ ಮಾಡ್ತಿದ್ದೀರಾ ಅದನ್ನು ಕಮೆಂಟ್ ಮಾಡಿ. 1 GB ಆದರೆ 1 GB ಅಂತ, 1.5 GB ಆದರೆ 1.5 GB ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡೋದು ಎಲ್ಲ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಯಾರಾದರೂ 1-2 ಸೆಟ್ಟಿಂಗ್ ಮಾಡಿ ಆಮೇಲೆ ಡಾಟಾ ಬೇಗನೆ ಖಾಲಿ ಆಗ್ತಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಜವಾಬ್ದಾರನಾಗಿರೋದಿಲ್ಲ. ಏನಕ್ಕೆ ನೀವು ಎಲ್ಲ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಗೈಸ್, ಮೊದಲಾಗಿ ನೀವು ಮೊದಲೇ ಸೆಟ್ಟಿಂಗ್ ಮಾಡಬೇಕಾಗಿರುವಂಥದ್ದು ನಿಮ್ಮ ಮೊಬೈಲ್ನ ಗೂಗಲ್ ಫೋಟೋಸ್ ಅಪ್ಲಿಕೇಶನು. ಹೌದು, ಗೂಗಲ್ ಫೋಟೋಸ್ ಅಪ್ಲಿಕೇಶನು ಎಲ್ಲ ಫೋನಲ್ಲಿ ಇರುವಂಥದ್ದು. ಇದು ಗೂಗಲ್ ಅಪ್ಲಿಕೇಶನು. ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನಂತರ ಇಲ್ಲಿ ಟಾಪಲ್ಲಿ ಆ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫೋಟೋ ಸೆಟ್ಟಿಂಗ್ ಅಂತ ಬರುತ್ತೆ ನೋಡ್ಬೋದು. ಕೆಳಗಡೆ ಫೋಟೋ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬ್ಯಾಕಪ್ ಅಂತ ಬರುತ್ತೆ. ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನಿಮಗೆ ಇಲ್ಲಿ ಬ್ಯಾಕಪ್ ಇದೆ, ಇದನ್ನು ಆನ್ ಇರುತ್ತೆ. ಗೈಸ್, ಇದನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಇದನ್ನು ನೀವು ಆಫ್ ಮಾಡ್ಕೋಬೋದು, ಇಲ್ಲಾಂದರೆ ಇದನ್ನು ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು. ಬಟ್ ಇಲ್ಲಿ ಇದರಿಂದ ನಿಮಗೆ ಯಾವ ರೀತಿ ನಿಮ್ಮ MB ಖಾಲಿ ಆಗ್ತಿದೆ ಅಂತ ಹೇಳಿದ್ರೆ ಗೈಸ್, ನಿಮಗೆ ವಾಟ್ಸಪ್ಪಿಂದ ಅಥವಾ ಕ್ಯಾಮರಾದಿಂದ ನಿಮ್ಮ ಗ್ಯಾಲರಿ ಯಾವುದೆಲ್ಲ ಫೋಟೋ ಬರ್ತಿರುತ್ತೆ ಪ್ರತಿದಿನ ಎಲ್ಲ ಫೋಟೋ ಬಂದುಬಿಟ್ಟು ಇಲ್ಲಿ ಗೂಗಲ್ ಫೋಟೋಸ್ಗೆ ಅಪ್ಲೋಡ್ ಆಗ್ತಿರುತ್ತೆ. ಅಪ್ಲೋಡ್ ಅಂದರೆ ಸುಮ್ಮನೆ ಆಗಲ್ಲ, ಅದು ನಿಮ್ಮ ಡಾಟಾವನ್ನು ಖಾಲಿ ಮಾಡಿಯೇ ಅದು ಅಪ್ಲೋಡ್ ಆಗುತ್ತೆ. ಗೈಸ್, ಹಾಗಾಗಿ ನಿಮಗೆ ಗ್ಯಾಲರಿಯಲ್ಲಿ ಯಾವುದೆಲ್ಲ ಫೋಟೋ ಬರ್ತಿರುತ್ತೆ ಅದು ಡೈರೆಕ್ಟಾಗಿ ನಿಮ್ಮ ಗೂಗಲ್ ಡ್ರೈವ್ ಅಂದರೆ ಗೂಗಲ್ ಫೋಟೋಸ್ಗೆ ಅಪ್ಲೋಡ್ ಆಗ್ತಿರುತ್ತೆ. ಇದರಿಂದ ನಿಮ್ಮ MB ಬೇಗನೆ ಖಾಲಿ ಆಗ್ತಿರುತ್ತೆ. ನಿಮ್ಗೆ ಗೊತ್ತಾಗಲ್ಲ. ನಿಮ್ಮ ಮೊಬೈಲ್ ಯೂಸೇ ಮಾಡಲ್ಲ. ಬಟ್ ಇದು ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಖಾಲಿ ಆಗುತ್ತೆ ಅಂತ ನೀವು ಕೇಳ್ತೀರಿ. ಬಟ್ ಅದು ಏನಾಗುತ್ತೆ, ನಿಮ್ಮ ಗೂಗಲ್ ಫೋಟೋಸ್ಗೆ ಅಪ್ಲೋಡ್ ಆಗ್ತಿರುತ್ತೆ. ಅದಕ್ಕೆ ನಾನು ನಿಮ್ಗೆ ಸಜೆಸ್ಟ್ ಮಾಡುವಂಥದ್ದು, ಇಲ್ಲಿ ಬ್ಯಾಕಪ್ ನೀವು ಒಂದೇ ಆಫ್ ಮಾಡ್ಬೋದು. ಆಫ್ ಮಾಡಿದ್ರೆ ನಿಮಗೆ 1 MB ಕೂಡ ಖರ್ಚಾಗಲ್ಲ. ಅಥವಾ ಆನ್ ಮಾಡಿದ್ರು ಕೂಡ ನೀವು ಸಿಂಪಲಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಕೆಳಗೆ ನೋಡ್ಬೋದು ಮೊಬೈಲ್ ಡಾಟಾ ಯೂಸೇಜ್ ಅಂತ ಇದೆಯಲ್ಲ, ಇಲ್ಲಿ ಲಿಮಿಟ್ ಸೆಟ್ ಮಾಡ್ಕೋಬೋದು. ನೋಡ್ಬೋದು ಮೊಬೈಲ್ ಡಾಟಾ ಯೂಸೇಜು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು 30 MB ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಸ್ ಇವಾಗ ಏನಾಗುತ್ತೆ, ನಿಮ್ಮ ಗ್ಯಾಲರಿಗೆ ಎಷ್ಟೇ ಫೋಟೋ ಬಂದರೂ ಕೂಡ 30 MB ಮಾತ್ರ ಇಲ್ಲಿ ಕನ್ಸ್ಯೂಮ್ ಆಗುತ್ತೆ. ರಿಮೈನಿಂಗ್ ಇಲ್ಲಿ ಸ್ಟಾಪ್ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಬ್ಯಾಕಪ್ ಬೇಕಿದ್ರು ಕೂಡ ನೀವು ಇದನ್ನು ಸೆಟ್ ಮಾಡ್ಕೋಬೋದು. ಕೇಸ್ ಒಂದೇ ಸೆಟ್ಟಿಂಗ್ ಆದ ನಂತರ ನೀವು ಎರಡನೇ ಸೆಟ್ಟಿಂಗ್ ಮಾಡಬೇಕಾಗಿರೋದು ನಿಮ್ಮ ವಾಟ್ಸಪ್ಪಲ್ಲಿ. ಕೇಸ್ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಕೇಸ್ ನಾನು ಯಾವುದೆಲ್ಲ ಸೆಟ್ಟಿಂಗ್ ಹೇಳ್ತೀನಿ ಎಲ್ಲ ಕೂಡ ಇಂಪಾರ್ಟೆಂಟು, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಕೇಸ್ ವಾಟ್ಸಪ್ಪಲ್ಲಿ ಹೋಗಿ ನಂತರ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಇದೆಯಲ್ಲ, ಸ್ಟೋರೇಜ್ ಆ್ಯಂಡ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೇಸ್ ಇಂಪಾರ್ಟೆಂಟ್ ಇಲ್ಲಿ ಮೀಡಿಯಾ ಆಟೋ ಡೌನ್ಲೋಡ್ ಅಂಡರಲ್ಲಿ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಇದೆಯಲ್ಲೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕೇಸ್ ಇಲ್ಲಿ ನಿಮ್ಮದು ಎಲ್ಲ ಟಿಕ್ ಆಗಿರುತ್ತೆ. ಇದನ್ನು ನೀವು ಎಲ್ಲವನ್ನು ಅನ್ಟಿಕ್ ಮಾಡಬೇಕು. ಏನಕ್ಕಂತ ತಿಳಿಸ್ಕೊಡ್ತೀನಿ. ಕೇಸ್ ಇಲ್ಲಿ ಎಲ್ಲ ಸೆಲೆಕ್ಟ್ ಆಗಿದ್ರೆ ಏನಾಗುತ್ತೆ, ವಾಟ್ಸಪ್ಪಲ್ಲಿ ನಿಮಗೆ ಯಾವುದೆಲ್ಲ ಫೋಟೋ ವೀಡಿಯೋಸ್ ಬರ್ತಿರುತ್ತೆ ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ, ನಿಮ್ಮ ಮೊಬೈಲ್ ಡಾಟಾ ಕನ್ಸ್ಯೂಮ್ ಆಗುತ್ತೆ. ನಿಮಗೊಂದು 100 MB ಒಂದು ವೀಡಿಯೋ ಬಂದರೂ ಕೂಡ ಅಲ್ಲಿ 100 MB ಡೌನ್ಲೋಡ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಗೊತ್ತೇ ಇರಲ್ಲ, ಬ್ಯಾಕ್ಗ್ರೌಂಡಲ್ಲಿ ವಾಟ್ಸಪ್ ಏನು ಮಾಡುತ್ತೆ, ನಿಮ್ಮ 1 GB ಡಾಟಾದಲ್ಲಿ 100 MB ಅಲ್ಲೇ ಕನ್ಸ್ಯೂಮ್ ಆಗುತ್ತೆ. ಇದ್ರ ಜೊತೆಗೆ ಗ್ರೂಪಲ್ಲಿ ಬರುವಂಥ ಬೇರೆ ಬೇರೆ ಫೋಟೋಸ್ ವೀಡಿಯೋಸ್ ಏನಿರುತ್ತೆ ಅದು ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಇದರಿಂದ ನಿಮ್ಮ ಡಾಟಾ ಬೇಗನೆ ಖಾಲಿ ಆಗುತ್ತೆ. ಕೇಸ್ ಹಾಗಾಗಿ ಇಲ್ಲಿ ಎಲ್ಲವನ್ನು ಅನ್ಟಿಕ್ ಮಾಡಿಕೊಂಡು ಓಕೆ ಮಾಡಿ. ಕೇಸ್ ಇವಾಗ ನಿಮಗೆ ವಾಟ್ಸಪ್ನಲ್ಲಿ ಯಾವುದೆಲ್ಲ ಫೋಟೋ ವೀಡಿಯೋ ಬಂದರೂ ಕೂಡ ನೀವು ಮ್ಯಾನುವಲಾಗಿ ಬೇಕಿದ್ದರಿಂದ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ಅದು ಆಟೋಮೆಟಿಕಲಿ ಡೌನ್ಲೋಡ್ ಆಗಲ್ಲ. ಕೇಸ್ 2 ಸೆಟ್ಟಿಂಗ್ ಆದ ನಂತರ ಇನ್ನೂ 4 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ, ವೆರಿ ಇಂಪಾರ್ಟೆಂಟು. ಎಲ್ಲ ಸೆಟ್ಟಿಂಗ್ ಮಾಡಿದ ನಂತರ ನೋಡಿ ನಿಮಗೆ 1 MB ಕೂಡ ನಿಮಗೆ ಎಕ್ಸ್ಟ್ರಾ ಖಾಲಿ ಆಗಲ್ಲ. ನೀವು ಎಷ್ಟು ಯೂಸ್ ಮಾಡ್ತೀರಿ ಅಷ್ಟೇ ಖಾಲಿ ಆಗುವಂಥದ್ದು. ಕೇಸ್ 2 ಸೆಟ್ಟಿಂಗ್ ಆದ ನಂತರ 3ನೇ ಸೆಟ್ಟಿಂಗ್ ನೀವು ಮಾಡಬೇಕಾಗಿರುವಂಥದ್ದು ಫೇಸ್ಬುಕ್ ಯೂಸ್ ಮಾಡ್ತೀರಿ, ಇದನ್ನು ನೀವು ಮಾಡಬೇಕಾಗುತ್ತೆ. 3ನೇ ಸೆಟ್ಟಿಂಗ್ ನೀವು ಫೇಸ್ಬುಕ್ಕಲ್ಲಿ ಮಾಡಬೇಕಾಗುತ್ತೆ. ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಾಪಲ್ಲಿ 3 ಲೈನ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸೆಟ್ಟಿಂಗ್ ಬರುತ್ತೆ, ಚೆಕ್ ಮಾಡ್ಕೋಬೋದು. ಇಲ್ಲಿ
ಈ ಸೆಟ್ಟಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಗೈಸ್ ಇಲ್ಲಿ ಒಂದು ನೀವು ಸೆಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ಚೆಕ್ ಮಾಡ್ಬೋದು, ಇಲ್ಲಿ ಮೀಡಿಯಾ ಅಂತ ಇರುತ್ತೆ ಗೈಸ್. ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನೋಡ್ಬೋದು ಇಲ್ಲಿ ಡಾಟಾ ಸೇವರ್ ಇಲ್ಲಿ ಆಫ್ ಇರುತ್ತೆ, ಇದನ್ನು ನೀವು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ ಗೈಸ್. ಇವಾಗ ಈ ಒಂದು ಸೆಟ್ಟಿಂಗ್ ಆದ ನಂತರ ನೆಕ್ಸ್ಟ್ ಇಲ್ಲಿ ಎರಡು ಸೆಟ್ಟಿಂಗ್ ನೋಡ್ಬೋದು, ಇಲ್ಲಿ ನೆವರ್ ಆಟೋ ಪ್ಲೇ ವಿಡಿಯೋ ಅಂತ ಇದೆಯಲ್ಲ, ಈ ಎರಡನ್ನು ಆನ್ ಮಾಡ್ಕೊಳ್ಳಿ ಗೈಸ್. ಇವಾಗ ಏನಾಗುತ್ತೆ, ಫೇಸ್ಬುಕ್ಕನ್ನು ಯೂಸ್ ಮಾಡಬೇಕಾದ್ರೆ ನಿಮಗೆ ಡೈರೆಕ್ಟಾಗಿ ಹೋಮ್ ಪೇಜಲ್ಲಿ ವೀಡಿಯೋ ಬಂದುಬಿಟ್ಟು ಪ್ಲೇ ಆಗೋಲ್ಲ ಗೈಸ್. ಇದರಿಂದ ಏನಾಗುತ್ತೆ, ನಿಮ್ಮ ಡಾಟಾ ಸೇವ್ ಆಗುತ್ತೆ. ಎರಡನೇದಾಗಿ ಡಾಟಾ ಸೇವರ್ ಯೂಸ್ ಮಾಡಿಬಿಟ್ಟು ನೀವು ಫೇಸ್ಬುಕ್ಕಲ್ಲಿ ವೀಡಿಯೋಸನ್ನು ವಾಚ್ ಮಾಡಿದರೆ ಸೊ ನಿಮ್ಮ ಇಂಟರ್ನೆಟ್ ತುಂಬಾ ಕಡಿಮೆ ಖರ್ಚಾಗುತ್ತೆ. ನೋಡ್ಬೋದು ಇಲ್ಲಿ 40% ತನಕ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ 40% ತನಕ ನಿಮಗೆ ಕಡಿಮೆ ಯೂಸ್ ಆಗುತ್ತೆ ಡಾಟಾ. ಸೊ ಹಾಗಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಯೂಸ್ ಮಾಡಬೇಕಾದ್ರೆ ಗೈಸ್. ಇದಾದ ನಂತರ 3 ಸೆಟ್ಟಿಂಗ್ ಆದ ನಂತರ 4ನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರಿಗೆ ಬನ್ನಿ. ಪ್ಲೇಸ್ಟೋರಿಗೆ ಬಂದ ನಂತರ ಇಲ್ಲಿ ಟಾಪಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಈ ಸೆಟ್ಟಿಂಗ್ ಇದೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇವಾಗ ನೋಡ್ಬೋದು ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆಯಲ್ಲ, ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನಿಮ್ದು ಇಲ್ಲಿ ಏನಾಗಿರುತ್ತೆ, ಆಟೋ ಅಪ್ಡೇಟ್ ಆಲ್ ಓವರ್ ವೈಫೈ ಆ್ಯಂಡ್ ಮೊಬೈಲ್ ಡಾಟಾ ಇದು ಸೆಲೆಕ್ಟ್ ಆಗಿರುತ್ತೆ. ನೀವು ಮಾಡಬೇಕಾಗಿರೋದು ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡ್ಬೋದು, ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆ ನೋಡ್ಬೋದು, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಏನಕ್ಕಂತ ತಿಳಿಸ್ಕೊಡ್ತೀನಿ. ಕೆಲವೊಮ್ಮೆ ಏನಾಗುತ್ತೆ, ನಾವು ಮೊಬೈಲಲ್ಲಿ ಒಂದು 50-100 ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರ್ತೀರಿ. ಪ್ರತಿಯೊಂದು ಅಪ್ಲಿಕೇಶನ್ ಕೆಲವೊಂದು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಅಪ್ಡೇಟ್ ಬರ್ತಿರುತ್ತೆ ಗೈಸ್. ಆವಾಗ ನಿಮ್ಮ ಫೋನಲ್ಲಿ ಒಂದು ದಿನಕ್ಕೆ ಒಂದು 10 ಅಪ್ಲಿಕೇಶನ್ ಅಪ್ಡೇಟ್ ಬಂದರೂ ಕೂಡ ಒಂದು 100-200 MB ಅಲ್ಲೇ ಖಾಲಿ ಆಗುತ್ತೆ. ಏನಾಗುತ್ತೆ ಅಂದರೆ ನೀವು ಯಾವಾಗಲ ಡಾಟಾ ಆನ್ ಮಾಡ್ತೀರಿ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಅಪ್ಲಿಕೇಶನ್ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದರೆ ಏನಾಗುತ್ತೆ, ನಿಮ್ಮ ಮೊಬೈಲ್ ಡಾಟಾವನ್ನು ಕನ್ಸ್ಯೂಮ್ ಮಾಡುತ್ತೆ. ಸೊ 200 MB ನಿಮಗೆ 5 ಮಿನಿಟಲ್ಲಿ ಖಾಲಿ ಆಗುತ್ತೆ. ಮೇನ್ ರೀಸನ್ ಇದೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಿಮಗೆ ಯಾವುದೇ ಅಪ್ಡೇಟ್ ಬಂದರೂ ಕೂಡ ಡೈರೆಕ್ಟಾಗಿ ಅಪ್ಡೇಟ್ ಆಗಲ್ಲ. ಇದನ್ನು ಮ್ಯಾನುವಲ್ ಆಗಿ ಅಪ್ಡೇಟ್ ಮಾಡ್ಕೋಬೋದು. ಅದನ್ನು ಮಾಡಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇವಾಗ ಇಲ್ಲಿ ನೋಡ್ಬೋದು ಸೆಕೆಂಡ್ ಆಪ್ಷನು ಅಪ್ಡೇಟ್ ಅವೈಲೇಬಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇವಾಗ ನೋಡ್ಬೋದು ಈ ಲಿಸ್ಟಲ್ಲಿ ಇರುವಂಥ ಎಲ್ಲ ಅಪ್ಲಿಕೇಶನ್ ಇಲ್ಲಿ ಅಪ್ಡೇಟ್ ಬಂದಿರುವಂಥದ್ದು. ಇದರಲ್ಲಿ ನಿಮಗೆ ಯಾವುದೆಲ್ಲ ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿದ್ರಿ ಅದನ್ನು 1 by 1 ಇಲ್ಲಿ ಬೇಕಿದ್ರೆ ಸೆಲೆಕ್ಟ್ ಮಾಡಿ ಅಪ್ಡೇಟ್ ಮಾಡ್ಕೋಬೋದು. ಸೊ ರಿಮೇನ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಆ ರೀತಿ ಸ್ಕಿಪ್ ಮಾಡ್ಬೋದು, ಹಾಗೂ ನಿಮ್ಮ ಡಾಟಾ ಸೇವ್ ಆಗುತ್ತೆ ಗೈಸ್. ಇದಾದ ನಂತರ ನೆಕ್ಸ್ಟ್ ನೀವು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಇನ್ಸ್ಟಾಗ್ರಾಮಲ್ಲಿ. ಏನಕ್ಕೆ ಇನ್ಸ್ಟಾಗ್ರಾಮ್ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮ್ ತುಂಬ ಮಂದಿ ಯೂಸ್ ಮಾಡ್ತೀರಿ. ಸೊ ಹಾಗಾಗಿ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇವಾಗ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಇಲ್ಲಿ 3 ಲೈನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನೀವು ಇಲ್ಲಿ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು ಡಾಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಡಾಟಾ ಸೇವ್ ನೋಡ್ಬೋದು. ಒಂದನೇದಾಗಿ ಇಲ್ಲಿ ಆಫ್ ಇರುತ್ತೆ, ಇದನ್ನು ನೀವು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಫ್ ಇದೆ, ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ಇದನ್ನು ಆನ್ ಮಾಡಿದ ನಂತರ ಸೊ ನೀವು ಈ ಇನ್ಸ್ಟಾಗ್ರಾಮಲ್ಲಿ ಎಷ್ಟೇ ರೀಲ್ಸ್ ನೋಡಿದ್ರು ಕೂಡ ನಿಮ್ಮ ಡಾಟಾ 40% ಕಡಿಮೆ ಯೂಸ್ ಆಗುತ್ತೆ ಗೈಸ್. ಇದಾದ ನಂತರ ಇಂಪಾರ್ಟೆಂಟ್ ಸೆಟ್ಟಿಂಗ್ ನೀವು ಯೂಟ್ಯೂಬಲ್ಲಿ ಮಾಡಬೇಕಾಗುತ್ತೆ. ಏನಕ್ಕೆ ಯೂಟ್ಯೂಬನ್ನು ತುಂಬ ಮಂದಿ ಯೂಸ್ ಮಾಡ್ತಿದ್ದೀರಿ. ಸೊ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೀವು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಇಂಪಾರ್ಟೆಂಟ್ ಸೆಟ್ಟಿಂಗು ಕೆಳಗಡೆ ನಿಮಗೆ ಇಲ್ಲಿ ಯು ಅಂತಿದೆಯಲ್ಲ ಪ್ರೊಫೈಲು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಟಾಪಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ವೆರಿ ಇಂಪಾರ್ಟೆಂಟು ಇಲ್ಲಿ ನೋಡ್ಬೋದು ಜನರಲ್ ಅಂತ ಇರುತ್ತೆ. ಸೊ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಪ್ಲೇ ಬ್ಯಾಕ್ ಇನ್ ಫೀಡ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಆನ್ ಇರುತ್ತೆ, ಆಲ್ವೇಸ್ ಆನ್ ಅಂತ ಇರುತ್ತೆ ಗೈಸ್. ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಏನಕ್ಕೆ ಆಫ್ ಮಾಡಬೇಕಂದ್ರೆ ನೀವು ಯೂಟ್ಯೂಬನ್ನು ಓಪನ್ ಮಾಡಿದಾಗ ನಿಮಗೆ ಹೋಮ್ ಪೇಜಲ್ಲಿ ವೀಡಿಯೋಸ್ ಆಟೋಮೆಟಿಕ್ ಪ್ಲೇ ಆಗ್ತಿರುತ್ತೆ, ನೀವು ಚೆಕ್ ಮಾಡಿರ್ಬೋದು. ಬಟ್ ಇದರಿಂದ ಏನಾಗುತ್ತೆ, ನಿಮ್ಮ MB ಬೇಗನೆ ಖಾಲಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಆಫ್ ಮಾಡಿದರೆ ಸೊ ನೀವು ವೀಡಿಯೋಸನ್ನು ಪ್ಲೇ ಮಾಡಿದ್ರೆ ಮಾತ್ರ ಖಾಲಿ ಆಗುತ್ತೆ, ಅಲ್ಲಿ ತನಕ ಖಾಲಿ ಆಗಲ್ಲ ಗೈಸ್. ಈ ಸೆಟ್ಟಿಂಗ್ ಆದ ನಂತರ ನೀವು ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ನೋಡ್ಬೋದು ಇಲ್ಲಿ ಡಾಟಾ ಸೇವಿಂಗ್ ಅಂತ ಇದೆ ಗೈಸ್. ಇಲ್ಲಿ ಡಾಟಾ ಸೇವಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನಿಮ್ಮದು ಆಫ್ ಇರುತ್ತೆ, ಈ ಡಾಟಾ ಸೇವಿಂಗ್ ಬನ್ನಿ ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ ಗೈಸ್. ಆನ್ ಮಾಡ್ತಿದ್ದಾಗ ಏನಾಗುತ್ತೆ, ಸೊ ನಿಮ್ಮ ಮೊಬೈಲ್ ಯೂಟ್ಯೂಬಲ್ಲಿ ಎಷ್ಟು ನೀವು ವೀಡಿಯೋಸನ್ನು ವಾಚ್ ಮಾಡಿದ್ರು ಕೂಡ 40% ತನಕ ನಿಮ್ಮ ಡಾಟಾ ಕಡಿಮೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ಜಾಸ್ತಿ ವೀಡಿಯೋ ನೋಡ್ತಿದ್ರೆ ಈ ಡಾಟಾ ಸೇವಿಂಗ್ ಮೋಡನ್ನು ಪ್ರತಿಯೊಬ್ಬರು ಆನ್ ಮಾಡ್ಕೊಳ್ಳಿ ಗೈಸ್. ಇಷ್ಟು ಮಾಡಿದ ನಂತರ ಒಮ್ಮೆ ನೀವು ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ. ಏನಕ್ಕೆ ಎಲ್ಲ ಸೆಟ್ಟಿಂಗ್ ಮತ್ತೊಮ್ಮೆ ಅಪ್ಡೇಟ್ ಆಗುತ್ತೆ. ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ ನಂತರ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿರುವಂಥ ಎಲ್ಲ ಆ್ಯಪ್ಸನ್ನು ಒಮ್ಮೆ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿದ ನಂತರ ನೀವು ಮಾಡಬೇಕಾಗಿರೋದು ಸೊ ಇನ್ನೂ ಜಾಸ್ತಿ ಎಫೆಕ್ಟಿವ್ ಆಗಿ ನಿಮಗೆ ಡಾಟಾ ಸೇವ್ ಆಗಬೇಕಂದ್ರೆ ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಇಲ್ಲಿ ನೋಟಿಫಿಕೇಶನ್ ಬಾರಲ್ಲಿ ಇಲ್ಲಿ ನಿಮ್ಮದು ಪವರ್ ಸೇವಿಂಗ್ ಮೋಡ್ ಅಂತ ಇರುತ್ತೆ ಅಥವಾ ಬ್ಯಾಟ್ರಿ ಸೇವರ್ ಅಂತ ಇರುತ್ತೆ, ಏನೇ ಇರ್ಬೋದು. ಬಟ್ ಇಲ್ಲಿ ಪವರ್ ಸೇವಿಂಗ್ ಮೋಡನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ ಗೈಸ್. ಇವಾಗ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಸೊ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ಬೇಕಾದ್ರೆ ಸೊ ಆ ಅಪ್ಲಿಕೇಶನಲ್ಲಿ ಮಾತ್ರ ಡಾಟಾ ಕನ್ಸ್ಯೂಮ್ ಆಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಡಾಟಾ ಆಫ್ ಆಗುತ್ತೆ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಡಾಟಾ ಕನ್ಸ್ಯೂಮ್ ಆಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಅಪ್ಲಿಕೇಶನ್ ಡಾಟಾ ಕನ್ಸ್ಯೂಮ್ ಆಗಲ್ಲ.
ಕೈಸ್ ಈ ರೀತಿಯಾಗಿ ಮಾಡಿ ಈ ಸೆಟ್ಟಿಂಗ್ ನೀವು 5 ಸೆಟ್ಟಿಂಗ್ ಮಾಡಿದ ನಂತರ ನೀವು ಯೂಸ್ ಮಾಡಿ ನೋಡಿ, ನಿಮ್ಮ 1 GB ಡಾಟಾ 24 ಗಂಟೆ ಬರುತ್ತೆ. ಕೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಏನಕ್ಕೆ ತುಂಬ ಮಂದಿ ಸೇಮ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ. ಸೊ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೆ ಖಂಡಿತ ಇಷ್ಟ ಆಗುತ್ತೆ. ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ. ಜೊತೆಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.